ಪರಿಚಯ ಆಯ್ತಾ ಪರಿಚಯ ಆಯ್ತು ಹೇಳು ನೀನ್ ಹೇಳ್ಬೇಕು ಬಂದ್ ಹೇಳ್ಬೇಕು ಈಗ ರಾಮನಗರ ಬಂದಂಗ ಗನ್ಮಳಿಗೆ ಯಾಕೆ ಬರಲ್ಲ ಬಾ ಅಲ್ಲೇ ಬಂದು ಹಿಂಗ್ ಮಾಡಪ್ಪಜಿ ಅಂತ ಹೇಳು ರಾಮನವ್ರಿಗೆ ಬಂದು ಬಿಡ್ಬೇಕಾದ್ರೆ ಎಲ್ಲ ಪಾಕ ಬಂದ ರಾಮನವ್ರಕ್ಕೆ ಬರ್ಬೇಕು ನನಗೆ ಕಣ್ಮಳಿಗೆ ಗಿರಣಿ ಹತ್ತು ಲಕ್ಷ ಬಂದು ಖುಷಿ ಬರ್ಬಿಡ್ತೀರಾ ನೀವು ಬೇಡ ಮುಡಿಕ್ ಹೋಗ್ರು ಸೈನ್ ಮಾಡ್ಕೊಡ್ತೀರಿ ರಾಮನಗರಕ್ಕೆ ಮೂರ್ ದಿನ ಬಂದ್ರೆ ರಾಮಪ್ಪಜಿ ಕೆಲಸ ಕರ್ಕ ಬರ್ಲಿ ಬಿಡು ಅದೇ ಗಿರಣಿ ಹತ್ತು ಲಕ್ಷ ಬಂದು ಖುಷಿ ಬರೋ ಓಡ್ಬತ್ತೀರಿ ಆಸ್ತಿ ಇರೋದು ಗಿರಣಿ ಕರ್ತದಕ್ಕೆ ಬಂದಿತ್ತು ಅವತ್ತು ತರಡಿಲ್ಲ ಬತ್ತಿರಲ್ಲ ಸಾಟ ಕನಪುರ ಸೈನ್ ಹಾಕೋಕೆ ಮಾತಾಡೋ ನನ್ಗೆ ನಮ್ ತಲೆ ಕೇಳಿಸ್ಬಿಡ ಹೊಸ ನಿನ್ ಜಮೀನು ಕೂಡ ಏನು ಮಡಿಕೊಂಡು ಸಾಯ ಬರಲ್ಲ ಹೋದ ಎಲ್ಲ ಸೈನ್ ಮಾಡ್ಬಿಡ್ತೀವಲ್ಲ ನಾನು ತಮ್ಗೆ ನಮ್ಮ ಅಪ್ಪ ಸಂಪತ್ ನೋಡೋ 3 ಎಕರೆ ಇಬ್ರಿಗೂ 1 ಎಕರೆ ಸಾಕು ಹೋಗು ಮುಡಿಕ್ ಹೋಗು ತಡೆ ನಮ್ಮ ಅಪ್ಪ 3 ಎಕರೆ ಸಂಪಾದನೆ ಮಾಡವನೆ ಒಂದ್ ಸೈಡ್ ಸಂಪಾದನೆ ಮಾಡವನೆ ಅದೇ ಸಾಕು ನಮ್ಗೆ ನಮ್ಮ ಅಪ್ಪ ಸಂಪಾದನೆ ಮಾಡಿರೋ ಸಾಕು ನಮ್ಗೆ ನಮ್ಮ ತಾತಂದ ಹೋಯ್ತೀನಿ ಮಾಮ ಬರಲ್ಲ ಹೋಗಲ್ಲ ಸುಮ್ಮನೆ ನಾನು ಇವತ್ತೇ ಬೇಜಾರು ಮಾಡ್ತೀನಿ ದೇವ್ರಣ್ಣ ನಾನು ಇದುವರೆಗೂ ಚೆನ್ನಾಗಿತ್ತು ಇದ್ಮೇಲೆ ಹೋಗಲ್ಲ ನಾನು ಏನ್ ಕರೆದ್ರು ಬರುದಿಲ್ಲ ಯಾವ್ದು ಸೈನ್ಗೂ ಬರುದಿಲ್ಲ ತರಡಿಲಿ ಮೊಮ್ಮಕ್ಕ ಸತ್ತೋಗೋನೆ ಅಂತ ಹಾಕ್ಸು ಪೌತಿ ಪೌತಿ ಅಂತ ಹಾಕ್ಸು ರಾಧಾ ಪೌತಿ ಅಂತ ಬರ್ತದಲ್ಲ ರಾಧೆ ಅಂತದಲ್ವಾ ಪ್ರವೀಣ್ ಕುಮಾರ್ ಪೌತಿ ಅಂತ ಹಾಕ್ಸು ಸತ್ತೋಗೋನೆ ಅಂತ ಹೋಗಲಿ ಕೇಳ್ದ ಕೇಳೋದು ಬೇಡ ನಮ್ಮ ಅಪ್ಪನ ಆಸ್ತಿ ಅದ ನಮ್ಮ ಅಪ್ಪನ ನಾವು ಸಂಬಂಧ ಮಾಡ್ತೀವಿ ಕೂಲಿ ಬೇಗ ತಿಂತೀವಿ ನಮ್ಮ ತಾತನ ಆಸ್ತಿ ಬೇಡ ಮನೆ ಕಟ್ಲಿಲ್ಲ ಸಡ್ಡಲ್ಲಿ ಇರ್ತೀವಿ ಬೇವರ್ಸಿ ನಮ್ಮ ಅತ್ತೆ ಓಡಿಸ್ಬಿಟ್ರು ಎಲ್ಲಾರು ದುಡ್ಕ ತಿಂತೀವಿ ತಾಕದೈತೆ ನನ್ಗೆ ಇಲ್ಲಾಂದ್ರೆ ಅವ್ನು ದುಡ್ಡು ಕೊಡಲ್ವಲ್ಲ ಬೇಡ ನಮ್ ಸತ್ತವನೇನು ಕಾನೂನು ಕೇಳಲ್ಲ ಪೌತಿ ಅಂತ ಡೆತ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡೆ ಅವೆಲ್ಲ ಬೇಡ ಹೋಗು ತಿಕ್ಕ ಇಲ್ಲಿ ಗೊತ್ತಿಗೆ ಬರೋ ಬದ್ ಕೇಳು ರಾಮಪ್ಪನ ಗತ್ತು ಬಡಿ ಇರ್ತಾನೆ ಯಾಕೆ ಮಾಡೋದು ಅಂತ ತಡ್ ಕೇಳು ಅದೇ ನಾನು ಕೇಳೋದು ನೀನೇ ದೊಡ್ಡೋದು ನಿಮ್ ದೊಡ್ಡಪ್ಪ ಐತೆ ಕೇಳಕ್ ನಾನು ನೀನ್ ತಾನೆ ಅವ್ನು ಸರಿಯಾಗಿ ಹಾಕ್ಕೊಡ್ತಾವನೆ ಹಾಕ್ಕೊಡ್ತಾವ ನನಗೆ ನೋಡು ಇವತ್ತು ಕಿತ್ತೋರು ಸರಿ ಸಂಬಂಧ ನನಗೂ ನಿಮ್ಗೆ ನೀನ್ ದೊಡ್ಡಣ್ಣ ತಾನೆ ಬೇಡ ನನಗೆ ತಲುಪಿಸ್ಕೊಡು ನಾನು ದೊಡ್ಡವನಲ್ಲ ನಮ್ಮ ಅಪ್ಪ ಅವನೇ ನಮ್ಮ ಅಪ್ಪ ದೊಡ್ಡವನ ಮನೆಗೆ ದೊಡ್ಡಣ್ಣ ಗಮನಿಸ್ಕೊ ಹೋಗ ನಾನು ಆಲ್ರೆಡಿ ಜೀವನದಲ್ಲಿ ತಲುಪಿಸ್ಕೊಡಿ ನನ್ನ ಮಕ್ಳಿಲ್ಲ ಅಂತ ಜೀವನದಲ್ಲಿ ನಿಮ್ಗೆ ಏನ್ ಬೇಕು ನನ್ಗೇನು ಬೇಡ ಹೋಗ ಅವಳ ಅಮ್ಮನ ಯಾರು ಬೇಡ ಹೋಗ ಅದಕ್ಕೆ ಬೇಕಾನೆ ಯಾರು ಬೇಡ ನನಗೆ 10 ಗಂಟೆ ಮೊದಲು ಯಾರು ಬೇಡ ನಮ್ಮ ತಾತ ನಾಸ್ತಿನ ಬೇಡ ಏನ್ ಕರ ಸೈನಿಕ ಕರ್ಬಿಟ್ಟು ಬಂದ್ಬಿಡಕ್ಕೆ ಕೇಳ್ರಲ್ಲ ಜೋಡ ಹೊಡ್ಬಿಡಲ್ಲ ನಾವು ಬರುದಿಲ್ಲ ಜೋಡ ಹೊಡ್ಬಿಡಲ್ಲ ಅದೇ ತುಂಡೆ ಏನು ವೆಂಕಟಸ್ವಾಮಿ ಜೋಡ ಹೊಡಿದೇನು ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟಲ್ ಸೇರಿಸಿಲ್ಲ ಬಿ.ಪಿ ಜಾಸ್ತಿ ಆಗೋದು ಸಾಟ ಸಾಟ ಅಂತ ಖುಷಿಕರ್ನೆ ನಿನ್ನ ಅಪ್ಪನ ಎಂತಕ್ಕೆ ಬಿಟ್ಟಿರೋದು ನಾವ್ ಯಾರು 7 ಜನ ಅಂತಂದ್ರಿ ಬೇಡ 7 ಜನ ಅಂತಂದ್ರಿ ಪ್ರಮೋದ ಪ್ರಸನ್ನ ವಿನೋದ ವಿಷ್ಣು ಅವಿ ಯಾವತ್ತಾರು ಬಂದು ಕೇಳಿದ್ವ ಏನಾರು ಮಾಡಿದ್ರೆ ನನ್ನ ಜಮೀನ್ ಇಲ್ಲ ಐತೆ ಅಂತ ಕೇಳಿದಿವ ನೀನ್ ಇದೆಲ್ಲ ನನ್ನ ತಲೆ ಮೇಲೆ ಬುದ್ಧಿ ಮುಟ್ಟಿರ್ಬಿಡಿ ಯಾವತ್ತಾರು ಕೇಳಿದ್ವಿ ಬೇಡ ಯಾವತ್ತಾರು ಕೇಳಿದಿವ ಕೇಳಿದಿವ ಹೇಳು ಕೇಳಿದಿವ ಹೇಳು ಫಸ್ಟ್ ಬೇಡ ಎಕ್ಸೇಟ್ ಅಲ್ಲ ಕೇಳಿದಿವ ಕೇಳಿಲ್ಲ ಕೇಳಿದಿವ ಇಲ್ಲ ತಾನೆ ನಮ್ಮ ತಾತ ಆಸ್ತಿ ಇಲ್ಲ ಅಂತ ಇದುವರೆಗೂ ಗೊತ್ತಿಲ್ಲ ನಿಮಗೂ ಅಪ್ಪನ ಬಿಟ್ರೆ ಗೊತ್ತಿಲ್ಲ ನೀರ್ ಕೆರೆ ಜಮೀನು ಅಂತ ಬಿಟ್ರೆ ಅದು ಯಾವ್ದು ಇಲ್ಲ ಅದು ಯಾವ್ದೋ ಸಾಟ ಉಳ್ಗಡೆ ಜಮೀನು ಜಮೀನು ಸಾಟ ಅಂತಿರ ಅದು ಯಾವ ನಾವು ನೋಡಿಲ್ಲ ನಮಗೂ ಗೊತ್ತಿಲ್ಲ ಬಿಡು ಎಲ್ಲ ಬೇರೆ ಹೋಲಿ ಬಿಡು ಎಲ್ಲ ಬೇರೆ ನಿಮ್ಗೆ ಯಾಕೆ ಯಾವ ಬೀತು ಇಲ್ಲ ಅವ್ನ ಅಮ್ಮ ತಿನ್ನಾಗಿ ಏನು ಬಂದಿರಿ ಯಾವ ಬರಲ್ಲ ಕಷ್ಟವರು ಬರಲ್ಲ ಕೆಟ್ಟವರು ಬರಲ್ಲ ಯಾಕೆ ಇವ್ರಿಗೆ ಇಷ್ಟೊಂದು ಕೋಪ ಹಚ್ಚಿದ್ವಿ ನಾನು ಮಾತ್ರ ಏನು ಹೇಳಿ ಹೇಳಿ ಏಕ್ತ ಹೋಗಿ ಕಟ್ಟಿಗೆ ನಾವು ಫೋನ್ ಮಾಡಿ ಹೇಳೋದು ಅರ್ಥ ಮಾಡ್ಕೊಳ್ಳ ದೊಡ್ಡಪ್ಪ ಇಲ್ಲ ದೊಡ್ಡಪ್ಪರ ಬದ್ದು ನಿನ್ನೆ ದೊಡ್ಡಪ್ಪ ಅಂತ ತಿಳ್ಕೊಂಡು ದಿನ ಅವಾಗ ಏನಿದೆ ಅವಾಗ ಬೈದ ಕೆಲ್ಸಕ್ಕೆ ಹೋಗ್ಲಿ ತಿಕ್ಕ ಮುಚ್ಕೊಂಡು ಅಂತ ಕರ್ಕೊಂಡು ಹೋಗಿ ಬೈದ ನೀನ್ ತುಳೆ ಮದ್ವೆ ಆಗ್ಬೇಕು ಏನ್ ಕೇಳ್ತಾರೆ ಗೊತ್ತಾ ಕೆಲಸ ಎಲ್ಲ ಅವನ ಮನೆ ಮಾಡ್ಸೋಣ ಅಂತ ಕೇಳ್ತಾರೆ ಸಾಟ ಎಲ್ಲರೂ ಕೇಳೋರು ನಮ್ಮದಿನ ಅಕ್ಕೇರಿ ಏನು ಕೇಳಲ್ಲ ಇಲ್ಲಿ ಮನೆ ಐತೆ ಕೆಲಸ ಎಲ್ಲ ಅಂತ ಕೇಳೋದು ಬೆಂಗಳೂರು ನಮ್ಮನ್ನ ಬಾತ್ರೂಮ್ ತೊಳಿಲಿ ಕೊಡ್ತಾರೆ ಈಗ ಕೂಲಿಗೆ ತಿಂಗಳಿಗೆ ಇಲ್ಲ 10,000 ಸಂಪಾದನೆ ಮಾಡಿದ್ರು 50,000 ಸಂಪಾದನೆ ಮಾಡಿ ಹೇಳಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಬಸ್ ಸ್ಟ್ಯಾಂಡ್ ಕೆಲಸ ನಮ್ಮ ಮನೆ ಹೇಳವನೆ ಹೋಗಲಿ ಬೇಡ ಸಂಪಾದನೆ ಮಾಡಲ್ಲ ಹೋಗಿ ಬಿಸಾಕ್ಲ ತಾತ ನಮ್ಮನ್ನು ಯಾಕೆ ಬೇಕು ನಮ್ಮ ಅಣ್ಣನ ರೆಕಾರ್ಡ್ ಮಾಡ್ತಾರಲ್ಲ ಅವ್ರು ಫುಲ್ ರೈಜ್ ಆಗೋನು ಅವ್ನು ಫಸ್ಟ್ ನಮ್ಮ ಮಕ್ಕಳು ಕಳ್ಸೋದ್ರೆ ಅವ್ನ ಅಭಿಮಾನ ಅಲ್ಲ ನೀನು ತಲೆ ಕೆಡಿಸೋದಂಗೆ ನನಗೆ ಯಾಕೆ ಇಷ್ಟೊಂದು ರೈಜ್ ಆಯ್ತು ಹೊಡೆದಾಡ್ರಲ್ಲ ಯಾವ್ದು ಏನು ಹಸಿ ಆಡ್ತಿದ್ರೆ ಅವನು ಆಡೋದು ಅಲ್ಲಿ ಬಂದಿದ್ದೆ ತೇಡು ವೆಂಕಟಸ್ವಾಮಿ ಹೊಡಿತಾರೆ ವೆಂಕಟಸ್ವಾಮಿ ಬಂದು ಹೊಡ್ಬಿಡ್ತಾನೆ ಯಾವ್ದು ನಿಮ್ದು ಏನು ಹಸಿ ಕುಡಿರಲ್ಲ ಗುರು 4 ಜನ ಸೈನ್ ಹಾಕ್ಬೇಕು ಅದೇ ವೆಂಕಟಸ್ವಾಮಿ ಜೊತೆ ತಗೊಬಿಡ್ತಾನೆ ನೋಡು ಯಾರು 4 ಜನ ಇಬ್ರು ಹಾಕ್ಬೇಕಷ್ಟೇ ಹಾಕ್ಬಿಡ್ತಾರೆ ಸೈಲೆಂಟ್ ವೆಂಕಟಸ್ವಾಮಿ ಕೈ ಬಿಟ್ರೆ 3 ನಾಮನೆ ಬೇಡ ಬಿಡು 3 ನಾಮನೆ ಅಲ್ಲಿ ಇಲ್ಲ
ನೆಕ್ಸ್ಟ್ ಇಲ್ದೇನೆ ಇರೋದು ಹಂಗೆ ಇಲ್ಲ ಕಣ, ನೀವ್ ಮಾಡಿರೋ ಮೋಸ. ಯಾರಪ್ಪ ನಾವು? ನೀವಲ್ಲ, ನಾವು ಮಾಡಿದ್ವಿ ಮೋಸ. ಯಾರಿಗೆ? ಮದುವೆ ಆಗ 7 ತಿಂಗಳಾಯ್ತು, ದುಡ್ಡು ಕೊಡಿಲ್ಲ. 3 ಲಕ್ಷ. 3 ಲಕ್ಷ ನೀ ಈಸ್ಕೊಡುತ್ತಲ್ಲಿ. ನಮ್ಗೇನಾರು ಹೇಳಿದ್ರೆ ಈಸ್ಕೊಂಡ ಅಂತ ಅವಾಗ ಹೇಳಿದ್ರ? ಈಗ ಹೇಳ್ತೀಯಲ್ಲ, ಅವಾಗ ಹೇಳ್ದ? ಅಲ್ಲ, ಮದ್ವೆ ಆಗಿದ್ದೀನಿ ನಾನು. ಮದ್ವೆ ಆಗ ಒಂದ್ ಮಗು ಇತ್ತು. ನಮ್ಮ ಅಪ್ಪಂದ ರಾಮಪ್ಪನ ಸೈನ್ ಮಾಡಿತ್ತು. ನಾವು ಅದ್ ಹೇಳುದು, ನಮ್ಮ ಅಪ್ಪ ಅವನೇ, ಏನಲ್ಲ ಸಮಸ್ಯೆ ಏನಪ್ಪ? ಮದ್ವೆ ಮಾಡಿ ಮಕ್ಳವೇ ಇವಾಗ ಸಾಲ ಮುಚ್ಚ ನಿನ್ ಇಲ್ಲಿ ಕರ್ಸಿರೋದು ನಾವು ಮಾತಾಡ್ಬೋ ಅಣ್ಣ ತಮ್ಮ. ಇವಾಗ ಎಂತ ಕರ್ಸಿರೋದು ನಿಮ್ಗೆ? ಸುಮ್ಮನೆ ಇರೋ, ನಮ್ಮ ಅಪ್ಪನ ಯಾವ್ದೋ ಜಮೀನ್ ಸರಿ ಅಪ್ಪ ಮಕ್ಕಳು ಕೇಳಲಿ ಇಲ್ಲಿ ಏನ್ಕ ಬಂದಿರೋದು? ನಾನು ಆ ತರ ಜಗಳ ಮಾಡ್ಬೇಕು ಅಂತ ರಾಮ ಪೂಜೆ ಇರ್ತಾರೆ. ಯಾವತ್ತು ಜಗಳ ಮಾಡಿದ್ವಿ? ನೀನ್ ಸುಮ್ಮನೆ ಎಗರಾಡ್ತೀನಿ. ನಾವು ಎಷ್ಟೊತ್ತು ಜಗಳ ಮಾಡಿದ್ವಿ, ಎಷ್ಟು ಕುಡಿದಿದ್ವೋ ತಿಂದಿದ್ವೋ. ಜಮೀನ್ ಬಗ್ಗೆ 7 ಗಂಟೆ ಕೇಳು, ಅವೆಲ್ಲ ಮಾಮೂಲಿ. ಅಯ್ಯೋ ಸ್ವಾಮಿ ಹೋಗಪ್ಪ, ಹಂಗ ಅನ್ನೋದ್ ಕಣ. ದುಡ್ಡು ಬರ್ತದೆ, ಪುಸ್ತಕರು ಏನ್ ಕೆಲ ಸೈನ್ ಹಾಕೊಂಡ್ ಕರಿ ನಿಮ್ಗೆ ಅಂತ ನಿನ್ಗೂ ರಾಮಪುರ ಇಬ್ಬರಿಗೂ ಹೊಡಿತೀನಿ ಕರೀನ ಸೈನ್ ಇಲ್ಲ ಮಣ ಇರೋದ ದುಡ್ಡು ಚಿಕಮ್ ಚಂದ ಯಾವ್ದ ನಿಂದು? ಏಯ್ ಸುಂದರ, ಇವ್ನು ಮಾತ್ರ ನಾವು ಕುಸಿಕೊಂಡು ಬಂದ್ಬಿಡ್ತೀವಿ. ಏನೇದು ತುಂಡ ಏನು ಬೇಡ ನನ್ಗೆ, ಹಿಂಗ್ ನಿಂತ್ಕೊಬಿಡ್ತಾರೆ, ಮಾಡ್ಕೊಬಿಡಿ ಯಾರು ಬೇಡ ಅನ್ಬಿಟ್ಟು ಅಲ್ಲಿ. ಏ ತಿಕಾ ಮುಚ್ಚ, ನಾವು ನಮ್ಮ ಅಪ್ಪ ಹೋಗ್ಲಿ, ಇವ್ರ ಮದುವೆ ಏನಾರು ಕೇಳಿದ್ವ? ಯಾವತ್ತಾರು ಕೇಳಿದ್ವ? ಏನ್ಕು ಕೇಳಿದ್ರೆ ನಮ್ಗೆ ಏನ್ಕು ಕೇಳೋದಿಲ್ಲ. ಅಯ್ಯೋ ಭಗವಂತ, ನಾವು ಇವ್ರ ಗಾಡಿ ಚೆನ್ನಾಗಿರುವ ನಮ್ಮ ಆಸೆ. ಇವ್ರೇ ಬಂದ್ಬಿಡ್ರಿ, ದುಡ್ಡು ಬಂದ್ಬಿಡ್ರಿ, 10 ಲಕ್ಷ ಮಾಡ್ಬಿಡ್ತೀರಿ ಅಂದ್ರೆ ನೀನು ಒಂಥರ ಇದು ಕಣಪ್ಪ. ನಿನ್ನ ಹತ್ರ ತಮಾಷೆ ಮಾತಾಡೋಣ. ನೀನ್ ಎಣ್ಣೆ ಹೊಡೆದಾಗ ನೀವೇ ಮಾತಾಡಕ ಕಡ್ಡಿ ಇಲ್ಲ ಸರಿ ಇಲ್ಲ. ನಮ್ಮಣ್ಣ ವಸಂತ ಹತ್ರ ಇದೆ, ನಿನಗೆ ಕೊಟ್ನಲ್ಲೋ. ನಮ್ಮಣ್ಣ ಸರಿ ಇಲ್ಲ, ವಸಂತನ ಹತ್ರ ಐತೆ. ನಾವ್ ಯಾವತ್ತು ಕಿತ್ತಾಡ್ಲಿಲ್ಲ. ಎಕ್ಸಿಟ್ ಆಗ್ಬೇಡ, ಕೂಲ್ ಆಗು. ವೆಂಕಟೇಶ್ ಮಾಮ ಏನ್ ಕುಡಿತಾರೆ ಅಪ್ಪನಿಗೆ? ಕಾರಣ ಹೇಳ. ಅದನ್ನ ಕೇಳ್ಬೇಕು, ಹೇಳು ಕಾರಣ. ಇವಾಗ ಹೇಳ್ದೆ ತಾನೆ, ನೀನ್ ಬಂದ್ ಮಾತಾಡು. ಇಲ್ಲಿ 4 ಜನ ಅಂತಂದಿರಲ್ಲಿ 4 ಜನದಲ್ಲಿ ಇವ್ರಿಬ್ರಿಗೆ ಹೋಯ್ತಾರೆ. ಅಪ್ಪನಿಗೆ ಇವರೇ ಚೆನ್ನಾಗಿರೋರು. ತಪ್ಪೇನಪ್ಪ? ಏಯ್ ಕೊಡಿಲ್ಲ, ಕಡ್ಡಿ ಇಲ್ಲ. ಯಾರು ಕೊಟ್ನಲ್ಲ, ಪ್ರಾಮಿಸ್ ಇಲ್ಲ ಕಟ್ಟಿ. ಇಬ್ರಲ್ಲ ಯಾರಿಗೂ ಜಾಬ್ ಇಕ್ತೆ ನೋಡ್ರು. ಇಲ್ಲ ಮಕ್ಕಂದಲ್ಲಿ ನೋಡ್ಬಿಡ್ತೀನಿ. ಇಲ್ಲೇ ಬಿಡ್ರ ನೀವುಗಳೇ ಚೆನ್ನಾಗಿರೋದು, ನಾವ್ಯಾರು ಚೆನ್ನಾಗಿರೋಕೆ ಗ್ಯಾರಂಟಿ. ಇವನ್ನ ಸಮಸ್ಯೆಗಳು ಬೆಟ್ಟಿ ನೀವುಗಳೇ ಚೆನ್ನಾಗಿರೋದು, ನಾವೇನಿಲ್ಲ. ಏನು ಹೇಳಬಾರ್ದು, ಕರೆದ್ರೆ ಏನೋ ಬರ್ತೀವಿ. ಏಪ ಹೇಳೋದು ಬರುದಿಲ್ಲ. ಸತ್ತವನೇ ಪ್ರವೀಣ ಆಗ್ಬಿಟ್ಟು ಹಾಕ್ಬಿಡ್ರು. ಇವರಿಗೆ ಬೋರ್ಡ್ ಕಟೌಟ್ ಹಾಕ್ಬಿಡು. ಆ ಪ್ರವೀಣ್ ಕುಮಾರ್ ಸತ್ತ ಜನನ 1680 ಸ್ಕೂಲ್ ಡೇಟಾ ಬರ್ತದೆ. ಯಾವ್ದ ನೀವು ಇವತ್ತು ಹಾಕ್ಬಿಡು ಹೋಗಿ ಕುಡ್ದಿರೋದು? ಒಂದೊಂದು ಓಟಿಗೆ ಹಿಂಗ ಆಡ್ತಾ ಇದ್ರಲ್ರು ನೀವು. ನಾನು ಹಾಕ್ಬಿಟ್ಟು ಹಾಕ್ಬಿಡು. ಏನೇನು ಅಪ್ಪ ಬರುದಿಲ್ಲ. ನಮ್ಮ ತಾತ ಸಾಕಣಪ್ಪ, ತಪ್ಪಾಯ್ತು ಕಣಪ್ಪ, ಕಾಲಿಗೆ ಬಿಡ್ತೀನಿ. ಬೇಡಗರು ಹೋಗ್ಬಿಡ್ತೀನಿ. ಬಿದ್ಬಿಡು ಒಂದ್ಸರಿ, ಬಿದ್ಬಿಡು ಒಂದ್ಸರಿ. ಏನು ಎಕ್ಸೈಟ್ ಆಯ್ತೀನಿ ಇಲ್ಲ ನಾನು. ನೀವು ಒಂಥರ ಇಂಥರ ಏನಾದ್ರು ನಾವು ಪಾಪ ಇಷ್ಟ ಆಗ್ಬಿಟ್ರೆ ಏನೇನು ಆಗ್ಬಿಡೋದೇನಪ್ಪ. ಏನು ಹೊಡೆದಾಡೋದು ಏನು ಹೋಗಿ ಬಿಟ್ಟಾಕದ ಹೋಗಿ ಬೇಡ ಬಿಡು. ನಾನು ಏನು ಬರೋದು ದಿನಗಳಿಗೆ ಬರಬೇಕು ಅಂತ ಸ್ವಾಮಿ. ಬೇಡ ಸ್ವಾಮಿ, ಬಾರಪ್ಪ. ನಿಂಬು ನಾನು ಬೇಡಲ್ಲ. ನಾವೇನೋ ಸುಮ್ಮನೆ ಜಿಲ್ಲಾಗಿ ಮಾಡಿತ್ತು. ನೀನು ಒಳ್ಳೆ ನೋಡಿ, ನಮ್ಮ ಅಪ್ಪನ ಆಸ್ತಿ ಇಲ್ಲ. ನಾವು ಸತ್ತಾಗಿ ಅದು ನಿಮ್ಮ ಅಪ್ಪನ ಆಸ್ತಿ ಇಲ್ದೇ ನೀರಲ್ಲಿ ಹೊಂಟೋದೈತೆ. ಅದು ಭೂಮಿ ಯಾರ್ಬಿಟ್ಟು ಏನಾರು ಮಾಡ್ತು ಹೋಗಿ. ನಾವಂತೂ ಸತಗನ ಪ್ರವೀಣ ಸತಗನ ಅಂತೇವೆ. ಅವೆಲ್ಲ ಬಾಯಿ ಮಾತು. ಪಾಲಗಿ ಸತತ ಅಂತ ತಿಳ್ತೇವೆ. ಬಂದಾಗ ಕೇಳು, ಏನ್ ಸೈನಿಕ್ ಬಂದಾಗ ಕೇಳು. ಯಾಕಪ್ಪ ಜಮೀನು ವಿಷಯ ಹಳೆ ಸಾಟ ಒಂದೇ ಜೊತೆಗೆ ನನಗೆ ಅದ್ಗೇನು ಕೊಡ್ತೀನಿ. ಗೌರಿ ಮದುವೆ ಮಾಡ್ಬಿಟ್ಟು ನಮ್ಮ ಮನೆಗೆ ಕೇಳ್ಕೊತೀನಿ. ನನಗೆ ಯಾವ್ದಾರು ಏನು ನೋಡಪ್ಪ ಕೇಳ್ಕೊತೀನಿ. ಸಾಟ ಒಂದೈತೆ ಜಮೀನು ಬೆಳೆ ಸುಮ್ ನೋಡಿ. ಇಬ್ರು ಮದುವೆ ಮಾಡ್ಕೊಬಿಟ್ರೆ ಇಬ್ರು ಮದುವೆ ಅಣ್ಣ ಇಲ್ಲ ಅಂದಾಕಂತಲ್ಲಿ ಕೇಳ್ಕೊಂಡು ಯಾಕಪ್ಪ ಮಕ್ಳು ಚೆನ್ನಾಗಿ ನೋಡ್ಕವ. ಬೈ ಅಣ್ಣ, ಸಮಸ್ಯೆ ಸಾಕು. ಗೌರಿ ಬಿಡೋಣ. ಗೌರಿ ಮದುವೆ ಮಾಡಿಲ್ಲ ಅಂದ್ರೆ ನಮ್ಮ ಮನ ನಾನು ಗಲಾಟೆ ನಿಂತಿನ. ಏನ್ ಗೌರಿ? ಯಾ ಗೌರಿ? ಯಾ ಗಂಗೆ? ಗೌರಿ ಯಾವ ಗಂಗೆ? ಯಾವ ಗೌರಿ? ನಮ್ಗೆ ಗೊತ್ತಾಯ್ತದೆ ಇವನ. ಆ ಗೌರಿ ನೋಡಿದ್ರೆ ನಮ್ಗೆ ಗೊತ್ತಾಗೋದು.
ಗಂಗೆಯರು ಗೌರಿಯರು ಅಂತ ನೋಡಿದ ತಾನೇ ಗೊತ್ತಾಗೋದು. ನೋಡಿದ ಮೇಲೆ ಹೆಂಗಪ್ಪ